ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿಯಾಗಿ ಬಹುಮತದ ಜೊತೆ ಅಧಿಕಾರಕ್ಕೆ ಬಂದಿದೆ. ಈ ಬಾರಿ ಬಿಹಾರದಲ್ಲಿ ಒಬ್ಬ ಪವರ್ಫುಲ್ ಡಿಸಿಎಂ ಇರ್ತಾರ. ಅವರು ಎಲ್ಜೆಪಿ ಪಕ್ಷದಿಂದ ಬರ್ತಾರ. ಯಾಕೆ ಬರಬಹುದು? ಬಿಜೆಪಿ ತನ್ನ ಮಿತ್ರ ಪಕ್ಷಕ್ಕೊಂದು ಡಿಸಿಎಂ ಸ್ಥಾನವನ್ನು, ಅಂದರೆ ಗೆದ್ದಿರೋ ಸ್ಥಾನಗಳು 20 ಇರಬಹುದು, 18 ಇರಬಹುದು, ಆ ಒಂದು ಪಕ್ಷಕ್ಕೆ ಡಿಸಿಎಂ ಸ್ಥಾನವನ್ನು ಕೊಡ್ತಾರಾ? ಈ ಪ್ರಶ್ನೆಗಳು ಇದೆ. ಬಟ್ ಕ್ಲೈಮ್ ಮಾಡುವಂಥ ಸಾಧ್ಯತೆಗಳು ಖಂಡಿತ ಇದೆ. ಎಲ್ಜೆಪಿಗೆ ಯಾಕೆ ಡಿಸಿಎಂ ಸ್ಥಾನ? 200+ ಸ್ಥಾನಗಳಲ್ಲಿ ಗೆದ್ದಿರುವಂಥ ಎನ್ಡಿಎಯಲ್ಲಿ 20 ಸ್ಥಾನ ಗೆದ್ದಿರುವಂಥ ಎಲ್ಜೆಪಿಗೆ 18-20 ಗೆಲ್ಲುವಂಥ ಒಂದು ಪಕ್ಷಕ್ಕೆ ಡಿಸಿಎಂ ಸ್ಥಾನವನ್ನು ಕೊಡ್ತಾರಾ? ಇದು ಕುತೂಹಲ. ಹೌದು, ಎಲ್ಜೆಪಿ ನಮಗೆಲ್ಲ ಗೊತ್ತಿದೆ. ಎಲ್ಜೆಪಿ ಅಂದರೆ ಗೊತ್ತಾಗದೇ ಇದ್ರೂ ಕೂಡ ಚಿರಾಗ್ ಪಾಸ್ವಾನ್ ಅಂದರೆ ಗೊತ್ತಾಗುತ್ತೆ. ಚಿರಾಗ್ ಪಾಸ್ವಾನ್ ಅಂದರೆ ಮೋದಿಯ ಒಂಥರ, ನಾನು ಮೋದಿ ಶ್ರೀರಾಮ ಇದ್ದರೆ ನಾನು ಹನುಮಂತ ಇದ್ದಾಗೆ ಅಂತ ಅಂದ್ಕೊಳ್ಳುವಂಥ, ಆ ರೀತಿ ಹೇಳಿದ್ದಂತಹ ಚಿರಾಗ್ ಪಾಸ್ವಾನ್ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ರಾಮ್ ವಿಲಾಸ್ ಪಾಸ್ವಾನ್ ಅವರು ಎನ್ಡಿಎ ಮಿತ್ರ ಪಕ್ಷವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದಂತಹ ವ್ಯಕ್ತಿ. ಅವರ ಪುತ್ರ ಚಿರಾಗ್ ಪಾಸ್ವಾನ್ ಬಾಲಿವುಡ್ಡಲ್ಲಿ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದವರು. ಚಿರಾಗ್ ಪಾಸ್ವಾನ್ ರಾಜಕೀಯಕ್ಕೆ ಬಂದಾಗ ಒಂದು ದೊಡ್ಡ ಅಲೆ ಸೃಷ್ಟಿಯಾಯಿತು. ಆ ಅಲೆಯಲ್ಲಿ ಚಿರಾಗ್ ಪಾಸ್ವಾನ್ 5 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡು ಬಂದರು. BJP, JDU, LJP, HAM, LAM ಈ ಮಿತ್ರ ಪಕ್ಷಗಳ ಜೊತೆಗೆ ಗೆದ್ದುಕೊಂಡು ಬಂದು ಚಿರಾಗ್ ಪಾಸ್ವಾನ್ ಮೋದಿಗೆ 5 ಸಂಸದರನ್ನು ಕೊಟ್ಟರು ಅಂತ ಹೇಳ್ಬೋದು. ಅಂದರೆ ಬಿಹಾರದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು JDU ಜೊತೆಗೆ LJP ಕೂಡ ತುಂಬಿತು. ಹಾಗಾಗಿ ಇವರು ಈಗ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಅಂತಂದಾಗ ಲೋಕಸಭೆಯನ್ನು ಬಿಟ್ಟು, ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಬಿಟ್ಟು, ನನಗೆ ಬಿಹಾರದಲ್ಲಿ DCM ಸ್ಥಾನ ಕೊಡಿ, ನಾನು ನನ್ನ ಕ್ಷೇತ್ರಗಳ ನನ್ನ ಪಕ್ಷದಿಂದ ಇಷ್ಟು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ಮೊದಲೇನೆ ಚಿರಾಗ್ ಪಾಸ್ವಾನ್ ಪಟ್ಟು ಹಿಡಿದಿದ್ರು 35 ಸ್ಥಾನಗಳಾದರೂ ಬೇಕು LJPಗೆ ಅಂತ. ಅಂದರೆ ನಾರ್ತ್ ಬಿಹಾರದಲ್ಲಿ ಲೋಕ್ ಜನಶಕ್ತಿ ಪಾರ್ಟಿ ಏನಿದೆ, ಈ ಪಾರ್ಟಿ ತುಂಬ ಸ್ಟ್ರಾಂಗ್ ಆಗಿದೆ. ಅಲ್ಲಿನ 35 ಕ್ಷೇತ್ರಗಳನ್ನು ಕೇಳಿದ್ರು. ಆದರೆ ಬಿಜೆಪಿ ಗೆಲುವಲ್ಲಿ ಪ್ರಮುಖ ಪಾತ್ರ ಇದ್ದಿದ್ದೇ ಆರಂಭದಲ್ಲಿ ಸೀಟ್ ಶೇರನ್ನು ತುಂಬ ಕ್ಲಿಯರ್ ಆಗಿ ಮಾಡಿದರು. ಸೀಟ್ ಶೇರನ್ನು ತುಂಬ ಕ್ಲಾರಿಟಿಯಲ್ಲಿ BJP 101, JDU 101, ಇನ್ನು LJPಗೆ 29, ಹಿಂದೂಸ್ತಾನ್ ಅವಾಮ್ ಮೋರ್ಚಾ, ಆಮೇಲೆ RLM, ಇವರಿಗೆಲ್ರಿಗೂ ಕೂಡ ಹಂಚಿಕೆ 6 ಸ್ಥಾನಗಳು ಕೊಟ್ಟಿದ್ದು, LJPಗೆ 29 ಕೊಟ್ಟಿದ್ದು. ಯಾರು ಗೊಂದಲಗಳಿಲ್ದಾಗ ಮಾಡಿದ್ರು, ಅವ್ರವ್ರ ಕ್ಷೇತ್ರದಲ್ಲಿ ಅವರು ಸಂಪೂರ್ಣ ಬಲ ಹಾಕಿ, ಅವ್ರ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ಸಂಪೂರ್ಣ ಪ್ರಚಾರವನ್ನು ಮಾಡಿದ್ರು. ಈ ಕಾರಣದಿಂದ ಗೆಲುವು ಸುಲಭ ಆಯಿತು. ಅದರಲ್ಲೂ ಕೂಡ ಈ ಚಿರಾಗ್ ಪಾಸ್ವಾನ್ ಏನಿದ್ದಾರೆ, ಇವರು ಭವಿಷ್ಯದಲ್ಲಿ ಬಿಹಾರದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಹೇಗೆ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷದಿಂದ ಅವರು 22 ಕ್ಷೇತ್ರಗಳನ್ನು ಗೆದ್ಕೊಂಡ್ಬಂದರು, ಹಾಗೆ TDP ಜೊತೆಗೆ DCM ಸ್ಥಾನವನ್ನು ಕೇಳಿದರು. ನಮ್ಮ ಪಕ್ಷಕ್ಕೆ ಮಂತ್ರಿ ಸ್ಥಾನಗಳು ಹೆಚ್ಚು ಬೇಡ, ನನಗೆ DCM ಸ್ಥಾನ ಕೊಡಿ. ಅಥವಾ ಸಹಜವಾಗಿಯೇ ಪವನ್ ಕಲ್ಯಾಣ್ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಆಗಿದ್ರು, ಅವರಿಗೆ ಸಹಜವಾಗಿಯೇ ಅವರ ಪಕ್ಷ ಕೂಡ 22 ಕ್ಷೇತ್ರಗಳಲ್ಲಿ ಮೈತ್ರಿಯಲ್ಲಿ ಗೆದ್ಕೊಂಡ್ಬಂದಿದ್ರಿಂದ BJPನೂ ಒಪ್ಕೊಳ್ತು. ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು CM, ನನ್ನ ಜೊತೆಗೆ DCM ಪವನ್ ಕಲ್ಯಾಣ್ ಇದ್ದರೆ ಇರಲಿ ಅಂತೇಳಿ ಅವರು ಮನಸ್ಸು ಮಾಡಿದರು. ಪವನ್ ಕಲ್ಯಾಣ್ DCM ಆದರು. ಆ ರೀತಿ ನಿತೀಶ್ ಕುಮಾರ್ ಅಥವಾ BJPಯ CM ಜೊತೆಗೆ ಚಿರಾಗ್ ಪಾಸ್ವಾನ್ DCM ಸ್ಥಾನವನ್ನು ಕೇಳಬಹುದು. ಕೇಳಿದರೆ BJP ಒಪ್ಪುತ್ತಾ? ಇದಕ್ಕೆ JDUನವರು ಒಪ್ತಾರಾ? ಅಂದರೆ ಮತ್ತೊಂದು ಪಕ್ಷದ ಒಬ್ಬ ನಾಯಕ ಅವನು ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾನೆ ಅನ್ನೋದ್ರ ಮೇಲೆ DCM ಸ್ಥಾನ ಸಿಗುತ್ತೆ. ಆದರೆ ಸಹಜವಾಗಿಯೇ ಇಲ್ಲಿ BJP ಅತಿ ದೊಡ್ಡ ಪಕ್ಷವಾಗಿ ಗೆದ್ದಿದೆ. ಅದರ ಜೊತೆಗೆ JDU ಮತ್ತೊಂದು ಅತಿ ದೊಡ್ಡ ಪಕ್ಷ. 3ನೇ ಸ್ಥಾನದಲ್ಲಿರುವಂಥದ್ದು ಚಿರಾಗ್ ಪಾಸ್ವಾನ್ ಅವರ LJP. ಇಲ್ಲಿ BJPಗೊಂದು CM ಸ್ಥಾನ, ಇಲ್ಲ JDUಗೊಂದು CM ಸ್ಥಾನ ಸಿಗುತ್ತೆ. DCM ಸ್ಥಾನ 2ರಲ್ಲಿ 1 ಪಕ್ಷಗಳಿಗೆ 2 DCM ಸ್ಥಾನ ಕೊಡಬಹುದು. ಇನ್ನೊಂದು DCM ಸ್ಥಾನವನ್ನು ಚಿರಾಗ್ ಪಾಸ್ವಾನ್ ಕೇಳಬಹುದು. ಯಾಕೆಂದರೆ ಬಿಹಾರದ ರಾಜ್ಯದಲ್ಲಿ DCM ಆಗಿರೋದು ಅಂದರೆ ಅದಕ್ಕಿರುವಂಥ ಶಕ್ತಿನೇ ಬೇರೆ. ಒಂದಷ್ಟು ಒಳ್ಳೆ ಖಾತೆಗಳು ಸಿಗುತ್ತೆ. ಆ ಖಾತೆಗಳಿಂದಾಗಿ ತಮ್ಮ ಕ್ಷೇತ್ರ, ತಮ್ಮ ಶಕ್ತಿ ಎಲ್ಲಿದೆ ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಹಾಗೆ ಈ ಒಂದು ರಾಜಕೀಯದ CM DCM ಸ್ಥಾನದ
ಒಂದಷ್ಟು ಪೈಪೋಟಿಯಲ್ಲಿ ಚಿರಾಗ್ ಪಾಸ್ವಾನ್ ಕೂಡ ಎಂಟ್ರಿ ಕೊಡ್ತಾರೆ. ಮತ್ತೆ ಮೋದಿ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇದೆ ಚಿರಾಗ್ ಪಾಸ್ವಾನ್ ಅವ್ರಿಗೆ. ಬಹುಶಃ ಮೋದಿ ಅವ್ರ ಕಡೆಯಿಂದ, ಅಮಿತ್ ಶಾ ಕಡೆಯಿಂದಾನೇ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಇದ್ದಿದ್ರಿಂದ ಅಲ್ಲಿಂದನೇ ಒಂದು ಏನು ಒಳ್ಳೆಯ ಪಾಸಿಟಿವ್ ಒಂದು ನ್ಯೂಸನ್ನು ತಗೊಂಡು ಬರ್ತಾರಾ, LJP ಅವರು ಕೂಡ ಕಾಯ್ತಾ ಇದ್ದಾರೆ. ಸೊ ನಮ್ಮ ನಾಯಕ DCM ಆಗಲಿ ಬಿಹಾರದಲ್ಲಿ ಅಂತ. ಆದರೆ JDU ಈ ಕಡೆ BJP ನಾವಿಬ್ರು ಕೂಡ ಬೆಳೆದಿದ್ದೀವಿ ದೊಡ್ಡ ಪಕ್ಷಗಳು, ಮತ್ತೊಂದು ಸಣ್ಣ ಪಕ್ಷ ದೊಡ್ಡದಾಗಿ ಬೆಳೆಯೋದಕ್ಕೆ DCM ಆದರೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ಬಿಡುತ್ತಾ? ಸೊ ಆ ರೀತಿ ಯೋಚನೆ ಮಾಡಿ ಏನಾದರೂ LJPಯ DCM ಸ್ಥಾನವನ್ನು ಕಟ್ ಮಾಡ್ತಾರಾ? ಇಲ್ಲ ಅಂತ ಹೇಳಿದರೆ BJP ತನ್ನ ಮಿತ್ರ ಪಕ್ಷಗಳಿಗೆ ಕೊಡೋಣ ನಾನು CM ಆದರೆ ಅಂತ ಹೇಳಿ, JDUನು ಕೂಡ ನಿತೀಶ್ ಕುಮಾರ್ ಕೂಡ ಮನ್ಸು ಮಾಡಿ ನಾನು CM ಆದರೆ ಯಾರೋ DCM ಆಗಲಿ ತೊಂದರೆ ಇಲ್ಲ ಅನ್ನೋ ರೀತಿ ಹೇಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಪ್ಕೊಂಡು ಕೆಲವರು DCM 2-3 DCM ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ರೋ, ಇಲ್ಲಾಂದರೆ ಪರಿಸ್ಥಿತಿಗೆ ಬೇರೆ ದಾರಿ ಇಲ್ಲದೆ ಪರಿಸ್ಥಿತಿ ನೋಡಿಕೊಂಡು DCMಗೆ ಅವಕಾಶ ಸಿಗುತ್ತೋ ಆ ರೀತಿ ಒಂದು DCM ಸ್ಥಾನ ಸಿಗ್ಬೋದಾ? ಚಿರಾಗ್ ಪಾಸ್ವಾನ್, ಪವನ್ ಕಲ್ಯಾಣ್ ರೀತಿಯಲ್ಲೇ DCM ಸ್ಥಾನವನ್ನು ಅಲಂಕರಿಸ್ತಾರಾ? ಸೊ ಇದು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಬಿಹಾರ ರಾಜಕಾರಣಕ್ಕೆ ಇನ್ನೇನು CM ಯಾರು DCM ಯಾರು ಏನು ನವೆಂಬರ್ 18ಕ್ಕೆ ನಾನು CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ತೇಜಸ್ವಿ ಯಾದವ್ ಹೇಳಿದ್ರು. ಆದರೆ ಬಹುಶಃ ಅದೇ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ತೇಜಸ್ವಿ ಯಾದವ್ ಅಲ್ಲ, ನಿತೀಶ್ ಕುಮಾರ್. ಇಲ್ಲದಿದ್ದರೆ BJPಯಿಂದ ಯಾರಾದರೂ ವಿಜಯ್ ಕುಮಾರ್ ಇರಬಹುದು, ಈ ರೀತಿಯವರು. ಗೊತ್ತಿಲ್ಲ ಯಾರು ಆಗ್ತಾರೆ ಅಂತ, ಇನ್ನೂ ಕೂಡ ಅದಕ್ಕೆ ಅರ್ಲಿ ಸ್ಟೇಜಲ್ಲಿದ್ದೀವಿ. ಆದರೆ ಚಿರಾಗ್ ಪಾಸ್ವಾನ್ DCM ಆದ್ರಂತೂ ಒಂದು ಮಟ್ಟಿಗೆ ಹವಾ ಜೋರಾಗೇ ಇರುತ್ತೆ. ಯಾಕೆಂದರೆ ಯುವಕರಿಗಂತ ಅವಕಾಶ ಸಿಕ್ಕಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿ ರಾಜ್ಯಾದ್ಯಂತ ಓಡಾಡ್ತಾರೆ, ಕೆಲಸವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಕೊಡ್ತಾರೋ ಮೋದಿ, ಅಮಿತ್ ಶಾ ಮನ್ಸು ಮಾಡ್ತಾರೋ, ನಿತೀಶ್ ಕುಮಾರ್ ಏನಂತಾರೆ ಕಾದ್ ನೋಡೋಣ. ಒಬ್ಬ ಯಂಗ್ DCM ಅನ್ನು ಆಂಧ್ರ ಪ್ರದೇಶದಲ್ಲಿ ನೋಡಿದಾಗೆ ನಾವು ಬಿಹಾರದಲ್ಲೂ ನೋಡಬಹುದಾ ಅಂತ. ಈ ರೀತಿಯ ಮತ್ತಷ್ಟು ಸುದ್ದಿಗಳ ಜೊತೆ, ವಿಷಯ ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. मुख्यमंत्री नीतीश कुमार जी एक बार फिर से मुख्यमंत्री बनेंगे, ये मेरा पूरा विश्वास है। अरुण भारती के बारे में प्रचंड जीत का कारण क्या है और विपक्ष की करारी हार की? विपक्ष की करारी हार का कारण उनका अहंकार है और हम लोगों की प्रचंड जीत का कारण डबल इंजन की सरकार पर, जिसका नेतृत्व मेरे प्रधानमंत्री केंद्र में और मुख्यमंत्री नीतीश कुमार जी बिहार में कर रहे हैं। इस डबल इंजन की सरकार जिसका मजबूती से समर्थन बिहार फर्स्ट, बिहारी फर्स्ट की सोच कर रहा है, NDA के तमाम घटक दल कर रहे हैं। मुझे लगता है कि हमारे गठबंधन की एकता पे बिहार की जनता का विश्वास और महागठबंधन का अहंकार उनको ले डूबा है और हमारा विश्वास ने हमें जीत दिलाई। ये प्रचंड जीत, ये अटूट विश्वास बिहार के लोगों ने बिल्कुल गर्दा उड़ा दिया है। आज बिहार के घर घर में मखाने की खीर बनाना पक्का कर दिया है और मुझे खुशी हुई कि यहां भी मखाना की खीर सबको खिलाई गई है। बिहार ने बंगाल में भाजपा की विजय का रास्ता भी बना दिया है। बिहार की महान भूमि पर फिर कभी जंगल राज की वापसी नहीं होने वाली है।